ಹೊಸಕೋಟೆ ತಾಲೂಕಿನ ಸಮೇತನಹಳ್ಳಿ ಗ್ರಾಮದಲ್ಲಿ ಆಯೋಜನೆ ಮಾಡಲಾಗಿದ್ದ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಪ್ರಧಾನ ಸಂಚಾಲಕ ಕೊರಲೂರು ಶ್ರೀನಿವಾಸ್ ಹಾಗೂ ಸಮೇತನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಾಂತರಾಜು ಸೇರಿದಂತೆ ಇತರೆ ಗಣ್ಯರಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನಗಳನ್ನು ಸಲ್ಲಿಸಲಾಯಿತು. ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕೊರಲೂರು ಶ್ರೀನಿವಾಸ್ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಾಂತರಾಜು ಮಾತನಾಡಿದ ಬಳಿಕ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಿದ್ದಾರೆ. ಹಾಗೂ ಸಮೇತನಹಳ್ಳಿ ಗ್ರಾಮ ಪಂಚಾಯಿತಿಗೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ದಲಿತ ಮುಖಂಡರು, ಯುವ ನಾಯಕರು ಆದ ನಡವತಿ ಕಾಂತರಾಜು ಅವರಿಗೆ ಹಾಗೂ ಉಪಾಧ್ಯಕ್ಷರಾದ ಸುಧಾರಾಣಿ ಅವರಿಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಅಭಿನಂದಿಸಿ ಸನ್ಮಾನಿಸಲಾಯಿತು. 3 ಬಾರಿ ಪಂಚಾಯತಿ ಮೆಂಬರ್ ಆಗಿದೆ. ಕಾಂತರಾಜ್ ಅವರು ಸಹ 2 ಸಾರಿ ಮೆಂಬರು, ಒಂದ್ಸರಿ ತಾಲೂಕ್ ಪಂಚಾಯತಿ ಅವ್ರ ಮಿಸಸ್ ಮೆಂಬರ್ ಆಗಿದ್ರು. ನಮ್ಗೆ ಇದೆಲ್ಲ ಕೊಟ್ಟಿದ್ದು ಯಾರು, ನಮ್ಗೆ ಈ ದಾರಿನೇ ಗೊತ್ತಿರಲಿಲ್ಲ. ಆದ್ರೆ ಸಂವಿಧಾನ ನಮ್ಮನ್ನ ಇಲ್ಲಿವರೆಗೂ ತಂದು ನಿಲ್ಸಿದ್ದಾರೆ. ಅದನ್ನ ಹೇಳ್ಕೊಳಕ್ ನಾನು ಇಲ್ಲಿ ಹೆಮ್ಮೆ ಪಡ್ತೀನಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಮುಕ್ತಾಯ. ಇವತ್ತು ನಾವೆಲ್ಲ ಬಂದಿಲ್ಲಿ ಯಶಸ್ವಿಗೊಳಿಸಿದ್ದೀವಿ. ತಾವೆಲ್ಲರೂ ಇದಕ್ಕೆ ನಮಗೊಂದು ಖುಷಿ ವಿಚಾರ ಏನಂತಂದ್ರೆ, ಇವತ್ತು ಎಲ್ಲ ಗೊತ್ತಿರೋ ನಮ್ಮ ಸ್ನೇಹಿತರು, ನಮ್ಮ ಇರ್ಬೋದು, ನಮ್ಮ ಕ್ಲಾಸ್ಮೇಟ್ ನಮಗೆ ಮೂರ್ತಿ ಇರ್ಬೋದು, ನಮ್ಮ ನಾಗೇಶ್ ಅಣ್ಣ ಇರ್ಬೋದು, ನಮ್ಮ ಚಿನ್ಸ್ವಾಮಿ ಅವರೆಲ್ಲ ಆಲ್ಮೋಸ್ಟ್ ಎಲ್ಲ ನಮ್ಮ ಕ್ಲಾಸ್ಮೇಟ್ ಥರ ಇದ್ದಾರೆ ಹೆಚ್ಚಾಗಿ ಇಲ್ಲಿ. ಇವತ್ತು ಅವರೆಲ್ಲ ನಮಗೆಲ್ಲ ನಿಜವಾಗ್ಲೂ ನೀವು ಬಂದು ಅರಿವು ಮೂಡಿಸಿದ್ರೆ ತುಂಬಾ ನನಗೆ. ಅದರಲ್ಲೂ ನಮಗೆ ಇದಕ್ಕೆ ನಮಗೆ ಸನ್ಮಾನ ಮಾಡಿದ್ರೆ, ನಮ್ಮ ಸ್ನೇಹಿತರ ಕಡೆಯಿಂದ ನಮ್ಗೆ ಸನ್ಮಾನ, ನಮಗೆ ನಿಜವಾಗ್ಲೂ ನಮಗೆ ಕ್ಷಣ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ತಿಳ್ಕೊಳ್ತೀವಿ ನಾವು. ಅದರಲ್ಲ ಇಬ್ಬರು ನಿಮ್ಗೆ ವಿಶೇಷ ಏನಪ್ಪಾ ಅಂತಂದ್ರೆ, ಇವತ್ತು ಜನರಲ್ ಕ್ಯಾಟಗರಿನಲ್ಲಿ ಇಬ್ಬರು ದಲಿತರಿಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಕೊಟ್ಟಿರೋದು ಒಂದು, ಅದು ನೀವು ಬಂದಿರೋದಕ್ಕೆ ಇವತ್ತಕ್ಕೆ 7 ಮಾಡಿಸ್ದಂಗಿದೆ ಇವತ್ತು. ಹಂಗಾಗಿ ಇವತ್ತು ತಾವೆಲ್ಲ ಬಂದು ನಮ್ಗೆ ತುಂಬಾ ಖುಷಿ ಆಯಿತು. ತಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ನಮಗೆ ತುಂಬಾ ಖುಷಿ ಆಯಿತು. ಇದೇ ರೀತಿ ತಾಲೂಕೆಲ್ಲ ಸಂಚಲನೆ ಮಾಡಲಿದ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ. ಜೈ ಭೀಮ್. ಈ ಸಂದರ್ಭದಲ್ಲಿ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿ ಸಿದ್ದರಾಜು, ತಾಲೂಕು ದಲಿತ ಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಚಿನ್ನಸ್ವಾಮಿ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸುಧಾರಾಣಿ, ಪಿಡಿಒ ಪ್ರಸಾದ್ ಸೇರಿದಂತೆ ಹಲವಾರು ದಲಿತ ಪರ ಸಂಘಟನೆಗಳ ಮುಖಂಡರು ಹಾಜರಿದ್ದರು.